ಎಜಿ ನ್ಯೂಸ್ಗೆ ಸ್ವಾಗತ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಳಗಾವಿ ಘಟಕ ಹಾಗೂ ಖಾನಾಪುರ ತಾಲೂಕು ಘಟಕದ ವತಿಯಿಂದ ರಾಜ್ಯ ಸಂಚಾಲಕರು ಆದ ಎಂ ಗುರುಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಡಿಎಸ್ಎಸ್ ಸಂಸ್ಥಾಪಕರು ಆದ ಬಿ ಕೃಷ್ಣಪ್ಪ ಅವರ 89ನೇ ಜನ್ಮದಿನವನ್ನು ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಕಾರ್ಯಕ್ರಮ ಬೆಳಗಾವಿ ಜಿಲ್ಲಾಧ್ಯಕ್ಷರು ಆದ ಪರಶುರಾಮ್ ಎಲ್ ವಂಟಮುರಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಘಟಕದ ಸಂಘಟನಾ ಸಂಚಾಲಕರು ಆದ ಕಮಲಾ ಕರಿಮನವರ್, ಅಲ್ಪಸಂಖ್ಯಾತರ ರಾಜ್ಯ ಸಂಚಾಲಕರು ಆದ ರಫೀಕ್ ಬೋಕರೆ, ಜಿಲ್ಲಾ ಉಪಾಧ್ಯಕ್ಷರು ಆದ ಸುಭಾಷ್ ಹೆಗಡೆ, ನಗರ ಅಧ್ಯಕ್ಷರು ಆದ ಭೀಮರಾವ್ ತಳವಾರ್, ತಾಲೂಕು ಅಧ್ಯಕ್ಷರು ಆದ ಮಲ್ಲೇಶ್ ಹೆಗಡೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೈಲಾರಿ ವರೂರ, ಜಿಲ್ಲಾ ಕಾರ್ಯದರ್ಶಿ ನಿಂಗಪ್ಪ ಹರಿಜನ್ ಸೇರಿ ಹಲವು ಮುಖಂಡರು ಭಾಗವಹಿಸಿದ್ರು. ಅಲ್ಲದೆ ಜಿಲ್ಲಾ ಮಹಿಳಾ ಘಟಕದ ಸಂಘಟನಾ ಸಂಚಾಲಕರು ಆದ ಸತ್ಯವ ಕಾಂಬ್ಳೆ, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರು ಆದ ಲಕ್ಷ್ಮೀ ಶಿಂಗೆ, ನಗರ ಮಹಿಳಾ ಘಟಕದ ಅಧ್ಯಕ್ಷರು ಆದ ಲಕ್ಷ್ಮೀ ಭಜಂತ್ರಿ ಹಾಗೂ ವಿವಿಧ ಸಂಘಟನೆಗಳ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಡಿಎಸ್ಎಸ್ ಮುಖಂಡರು ಆದ ರಾಜಶೇಖರ್ ಹಿಂಡಲಿಕೇಕರ್, ಮಿಲಿಂದ ಐಹೊಳೆ, ಪ್ರವೀಣ್ ಮಾದರ್, ದರ್ಶನ್ ಧಾರವಾಡ, ಸಮಾಜ ಸೇವಕರು ಆದ ಸತೀಶ್ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಿ ಕೃಷ್ಣಪ್ಪ ಅವರ ಸಾಮಾಜಿಕ ಹೋರಾಟ ಮತ್ತು ದಲಿತ ಸಮುದಾಯದ ಏಳಿಗೆಗಾಗಿ ಅವರು ಕೊಟ್ಟ ಕೊಡುಗೆಗಳನ್ನು ಸ್ಮರಿಸಿದ್ದಾರೆ. ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿ ಆ ಒಂದು ಸಂಘಟನೆಯ ಮೂಲಕ ಶೋಷಿತ ಸಮುದಾಯಕ್ಕೆ ನ್ಯಾಯ ಕೊಡಲು ತಾವು ಕೂಡ ಒಂದು ಗಟ್ಟಿಯಾಗಿ ನಿಲ್ಲುವಂತ ಒಂದು ಕೆಲಸ ಮಾಡಿ ತಮ್ಮ ಸಂಘಟಕರ ಜೊತೆಗೆ, ತಮ್ಮ ಸಂಘಟನೆಯ ಕಾರ್ಯಕರ್ತರ ಜೊತೆಗೆ ರಾಜ್ಯದ ನಾನಾ ಮೂಲೆಗಳಲ್ಲಿ ಶೋಷಿತ ಸಮುದಾಯಗಳ ಪರವಾಗಿ ನಿಂತು ಇಲ್ಲಿ ಈ ಸಂಘಟನೆಯ ಮೂಲಕ ನಿಮಗೆ ನ್ಯಾಯ ಸಿಗುತ್ತೆ, ನಿಮಗೇನಾದರೂ ಅನ್ಯಾಯ ಆದರೆ ನೀವು ಈ ಸಂಘಟನೆಯ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಅಡಿಯಲ್ಲಿ ನೀವು ನ್ಯಾಯವನ್ನು ಪಡೆದುಕೊಳ್ಳಲಿಕ್ಕೆ, ಗಟ್ಟಿಯಾಗಿ ಎದ್ದು ನಿಂತುಕೊಳ್ಳಲಿಕ್ಕೆ ಒಂದು ಸಂಘಟನೆ ಕಟ್ಟಿದ್ದಾರೆ ಅಂತಂದ್ರೆ ಇದು ಒಂದು ದೊಡ್ಡ ನಿಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯವಾದಂಥದ್ದು. ಯಾಕಂದರೆ ಈಗಾಗಲೇ ನಮ್ಮ ಮಹಿಳಾ ಘಟಕದ ಅಕ್ಕನವರು ಸುಮಾರು ವಿಷಯಗಳನ್ನ ಈ ಕೃಷ್ಣಪ್ಪ ಅವರ ಬಗ್ಗೆ ಹೇಳಿದರು. ಯಾಕಂದರೆ ಇಂಥ ಮಹಾನ್ ವ್ಯಕ್ತಿಗಳ ಒಂದು ವಿಚಾರಗಳು, ಇಂಥ ಒಂದು ಮಾಡಿದಂಥ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳು ಮತ್ತು ಜನಗಳಿಗೆ ಮುಟ್ಟಬೇಕಂದ್ರೆ ಇಂಥ ಮಹಾನ್ ಪುರುಷರ ಜಯಂತಿಗಳು, ಅವರ ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿ ಎಲ್ಲರೂ ಒಂದು ಕೂಡಲಿಕ್ಕೆ ವೇದಿಕೆ, ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡಿಬೇಕು. ಶೋಷಿತ ಸಮುದಾಯಕ್ಕೆ ಇದು ಮುಟ್ಟಬೇಕು. ಅದು ಕೂಡ 1974ರಲ್ಲಿ ಮೊಟ್ಟ ಮೊದಲಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರಾರಂಭವಾದ ನಂತರ ಈಗಾಗಲೇ ಹಲವಾರು ಸಂಘಟನೆಗಳು ನಿಂತಿದ್ದಾವೆ. ಆದರೆ ವಿಚಾರಗಳೆಲ್ಲ ಕೂಡ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ವಿಚಾರ ಅಡಿಯಲ್ಲಿ ಈಗ ಎಲ್ಲ ಸಂಘಟನೆಗಳು ನಡೀತಾ ಇದ್ದಾವೆ. ಅಕ್ಕನವರು ಹೇಳಿದರು, ನಮ್ಮೆಲ್ಲರಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಧನದ ನಂತರ ನೆಕ್ಸ್ಟ್ ಆಗಿ 2ನೇ ಅಂಬೇಡ್ಕರ್ ಆಗಿ ನಮಗೆ ನ್ಯಾಯಕ್ಕಾಗಿ ಶೋಷಿತ ಸಮುದಾಯದ ಏಳಿಗೆಗಾಗಿ ಪ್ರೊಫೆಸರ್ ಬಂದು ನಿಂತಿದ್ದಾರೆ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಬಂದು ನಿಂತಿದ್ದಾರೆ ಅಂತ ಹೇಳಿಕೆ ಇದು ಒಂದು ಹೆಮ್ಮೆಯ ವಿಚಾರ. ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟ ನಂತರ ನಮಗೆ ಒಂದು ಬಲವಾದ ಸಂಘಟನೆ, ಶೋಷಿತ ಸಮುದಾಯಕ್ಕೆ ಬೇಕಾಗಿರುವಂಥ ಸಂಘಟನೆ ಬೇಕಾದ ನಂತರ ಕೃಷ್ಣಪ್ಪ ಅವರ ಒಂದು ಕೊನೆಯಲ್ಲಿ ಜಿಲ್ಲಾಧ್ಯಕ್ಷ ಪರಶುರಾಮ್ ಎಲ್ ವಂಟಮುರಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.